ಮಹೇಂದ್ರ, ನೀನ್ಯಾರೆಂಬುದು ಗೊತ್ತಾ? ನಿನಗೆಲ್ಲಿ ಗೊತ್ತಾಗಬೇಕು? ನೀನು ರಾಜಶೇಖರನ ಮಗನೆಂದು. ಮಹೇಂದ್ರ, ನಿನ್ನ ತಂದೆ ನನ್ನ ದಾರಿಗೆ ಅಡ್ಡ ಬಂದಿದ್ದರೆಂದಲೇ ಮಧ್ಯರಾತ್ರಿಯಲ್ಲಿ ಅವರ ಮನೆಗೆ ಸೀಮೆಯನ್ನು ಉಗ್ಗಿ ಬೆಂಕಿ ಹಚ್ಚಿದೆ. ಆವಾಗ ದಗದ ಕಡೆ ಉರಿಯುತ್ತಿರುವ ಬೆಂಕಿಯಲ್ಲಿ ಹದ್ದಿನಂತೆ ಹಾರಿ ಬಂದ ಈ ಮಹೇಂದ್ರನ ಸಾಹಸದ ಎದುರುಗೊಂಡೆ ನೋಡಿ ಚಾಣಾಕ್ಷತನದ ಬರೆಯುವುದು. ಮುಂದೆ ನನ್ನ ಕೆಲಸಕ್ಕೆ ಉಪಯೋಗವಾಗಬಹುದೆಂದು ತಿಳಿದು ಮಗುವಿರುವಾಗಲೇ ಕದ್ದು ತಂದು ಇದನ್ನು ಅವನನ್ನು ಹುಬ್ಬಳ್ಳಿ ಕರಾಟೆ ಸ್ಕೂಲ್ಗೆ ಇಟ್ಟುವರು ಕಲಿಸಿದೆ. ಮುಂದೆ ಎಲ್ಲ ತರಬೇತಿ ಮಾಹಿತಿ ಆಗಲೆಂದು ಇಂಟಿಯಲ್ಲಿ ಬೆಳೆಸಿದೆ. ಹಕ್ಕಿಯ ಪಕ್ಕ ಬಂದರೆ ಎಲ್ಲಿ ಬೇಕಾದರೂ ಹಾರಾಡಬಹುದು ಎಂದು ತಿಳಿದು ನನ್ನ ಅಂಡರ್ನಲ್ಲಿ ಇಟ್ಟುಕೊಂಡು ಇದೇ ತಿಂಗಳ ಊರಿಗೆ ತಂದು ಎಲ್ಲ ಮಾಹಿತಿಯನ್ನು ತಿಳಿಸಿರುವೆ. ಅದಕ್ಕೆ ಅವನೀಗ ನನಗೆ ಎದುರು ವಾದಿಸುತ್ತಿದ್ದಾನೆ. ಮಹೇಂದ್ರ, ನೀನು ಅವನು ಹೇಳಿದಂತೆ ಕೇಳಿದರೆ ಸರಿ, ಇರದಿದ್ದರೆ ಇದೇ ಅಲ್ಲ ನಿನ್ನ ತಂದೆ ತಾಯಿಗಳಿಗಾದ ಪರಿಸ್ಥಿತಿ. ಸರಿ, ಇರ್ಲಿ ಬಿಡು, ಅದನ್ನೆಲ್ಲ ಮುಂದೆ ನೋಡಿದ್ರಾಯ್ತು. ಹೌದು, ನನ್ನ ತಂಗಿ ಲಕ್ಷ್ಮಿ ಬಂದು ಒಂದು ವಾರ ಆಯ್ತು. ಅವಳನ್ನು ಮರಳಿ ಕಾರವಾರಕ್ಕೆ ಓದಲಿಕ್ಕೆ ಕಳಿಸಲೇಬೇಕು. ಏನಿಲ್ಲಮ್ಮ, ನಿನ್ನ ದಾರಿಯಲ್ಲೇ ಕಾಯ್ತಿರುವೆ. ನೀನು ಓದಲಿಕ್ಕೆ ಕಾರವಾರಕ್ಕೆ ಹೊರಡು. ಇಲ್ಲಣ್ಣ, ಇನ್ನು ಮುಂದೆ ನಾನು ಓದುವುದಿಲ್ಲ. ಯಾಕೆ? ನಿನಗೆ ಏನಾದರೂ ಅಲ್ಲಿ ತೊಂದರೆ ಆಗಿದೆ ಹೇಳಮ್ಮ, ನಾನು ಅದನ್ನು ನೋಡ್ಕೊಳ್ತೇನೆ. ಹಾಗೇನಿಲ್ಲಣ್ಣ, ನಾನು ಇಲ್ಲೇ ಇದ್ದು ಒಂದು ಸಾಧನೆ ಮಾಡಬೇಕು, ಅದೇ ನನ್ನ ಛಲ. ಯಾವ ಸಾಧನೆಗೆ ಇದನ್ನೇ ನಿನಗೆ ಏಕೆ ಬೇಕು? ಛಲವಂತೆ ಛಲ, ನಾನು ಹೇಳಿದಷ್ಟು ಕೆಲ ಅಷ್ಟೇ. ಮನುಷ್ಯನಿಗೆ ಬೇಕಾದ್ದೇನೆಂದು ಕಳೆದುಕೊಂಡೆ ಎಂದು ಮನಸ್ಸಲ್ಲಿ ಕೊರಗಬಾರ್ದಣ್ಣ. ಅದು ಯಾವುದಕ್ಕೆ ಕಳೆದು, ಅದು ಯಾವ ಕಾರಣಕ್ಕಾಗಿ ಕಳೆದುಕೊಂಡೆ ಎಂದು ವಿಚಾರಿಸಿ ಒಂದು ಬುದ್ಧಿ ಕಲಿಸಿದಾಗಲೇ ನನ್ನ ಛಲ ತೀರುವುದು. ಅದೆಲ್ಲ ಸರಿಯಮ್ಮ, ನೀನೇನು ಹೇಳುತ್ತಿರುವೆ ಸರಿಯಾಗಿ ಹೇಳು. ಒಂದು ವೇಳೆ ನಿನಗೆ ಯಾವುದಾದ್ರೂ ತೊಂದರೆ ಕೊಟ್ಟಿದ್ರೆ ಹೇಳು, ನೋಡಿಕೊಳ್ಳುತ್ತೇನೆ. ಅವರನ್ನು ಹಸಿದ ಹುಲಿಯಂತೆ ಎದುರಿಗೆ ಬಂದ ಜೀವಿಗಳ ಮೇಲೆ ಹೇಗೆ ಹಾರಿ ಹರಿದು ತಿನ್ನುತ್ತದೆಯೋ ಹಾಗೆ ಅವರನ್ನು ಹರಿದು ತಿನ್ನುವೆ. ನಿನ್ನಣ್ಣನೆಂದರೆ ಸಿಂಹದ ಮರಿಕಣಮ್ಮ. ಏನಾಯ್ತು? ನಿನಗೊಂದು ಮಾತು ಹೇಳ್ತೇನೆ, ನನ್ನ ಪರ್ಸನಲ್ ವಿಷಯಕ್ಕೆ ತಲೆ ಹಾಕ್ಬೇಡಣ್ಣ. ಹೌದಮ್ಮ, ಅಲ್ಲಿ ನಿನಗಾದ ಸಂಗತಿಯನ್ನು ಹೇಳು. ಈ ರಾಹು ಬಹದ್ದೂರನೆಂದರೆ ಇಡೀ ಊರಿನ ಗಡನೆ ನಡುಗುತ್ತದೆ. ಅಂಥದ್ರಲ್ಲಿ ನನಗೆ ಎದುರು ನಿಂತು ಮಾತನಾಡುವ ಮಗ ಪಾಪಣೂ ಇಲ್ಲ ಇವರಲ್ಲಿ. ಹಾಗಾದರೆ ನಿನ್ನ ಕಾಲೇಜಿಗೆ ಬೆಂಕಿ ಹಚ್ಚಣ್ಣ. ಒಂದು ಮಾತು ನೆನಪಿರಲಿ, ನೀನು ವಯಸ್ಸಿಗೆ ಬಂದ ಹೆಣ್ಣು. ಯಾವುದೇ ಇದನ್ನು ವ್ಯವಚಾರ ಮಾಡಿದರೆ ನಿನ್ನನ್ನು ಸುಟ್ಟು ಬೂದಿ ಸಿಗದಂತೆ ಮಾಡುತ್ತೇನೆ. ಓಕೆ, ನಾ ಈ ರಾವ್ ಬಹದ್ದೂರ ಒಳ್ಳೆಯದಕ್ಕೆ ಒಳ್ಳೆಯವನು, ಕೆಟ್ಟದಕ್ಕೆ ಆಲಿಂಗ ಸರ್ಪವಿದ್ದಂತೆ. ನನ್ನ ಮರ್ಯಾದೆಯನ್ನು ಹರಜು ಹಾಕ್ತೇನಣ್ಣ. ನೋಡಮ್ಮ, ನನ್ನ ಮರ್ಯಾದೆಗೆ ಕಳಂಕ ಬಂದರೆ ಹರಾಜು ಅಷ್ಟೇ ಅಲ್ಲ, ಹರ ಹರ ಅಣಿಸಿ ಬಿಡುವೆ. ಅಂದರೆ ನನ್ನ ಮೇಲೆ ಸಂಶಯನ ನಿನಗೆ? ಸಂಶಯ ಅಲ್ಲಮ್ಮ, ಮಳ್ಳ ಬುದ್ಧಿಯಲ್ಲಿ ಕಾಲು ಜಾರುವುದು ಸಹಜ. ಆ ಜಾರುವ ಕಾಲನ್ನು ಎಚ್ಚರಿಸಿದೆ.
ನೋಡೋಣ, ಅದರ ಅವಶ್ಯಕತೆ ನನಗಿಲ್ಲ. ಹೆಣ್ಣಾದರೂ ಗಂಡಿದ್ದಂತೆ. ಹೌದಾ? ಹಾಗಾದ್ರೆ ನಡೆ ಒಳಗೆ, ಊಟ ಮಾಡಿ ಒಳಗೆ. ಚಕ್ರವರ್ತಿ, ಏ ಚಕ್ರವರ್ತಿ, ಈ ರಾಬದ್ರ ಚಕ್ರ ಕೋಟೆಯನ್ನು ಬೇರಿಸಲು ಬಂದಿದ್ದೆ. ಆದರೆ ಚಿತ್ರಗೊಳಿಸಿ ನಿನಗೆ ಚಟ್ಟ ಕಟ್ಟಿಸಿ ಕಟ್ಟಿಗೆಲ್ಲ ಸುಟ್ಟು ಭಸ್ಮ ಹೋಗುವಂತೆ ಮಾಡಿ ನಿನ್ನ ಚಕ್ರ ಕೋಟೆಯೊಳಗಿರುವ ಸಿರಿ ಸಂಪತ್ತನ್ನು ನಾವು ಹೊಡೆದಿದ್ದರೆ ಮೇರಾಣ ರಾವಣ ಕುಲದ ರಾವ ಬಹುಚೂರ್ಲೇ ಅಲ್ಲ. ಯಾರೋ ನೀನು ನನ್ನ ಎದುರಿಗೆ ಸಿಗರೇಟ್ ಸೇದುತ್ತೀಯಾ? ನಿನ್ನ ಎದುರಿಗೆ ಸಿಗರೇಟ್ ಸೇದುತ್ತೇನೆ. ಈ ಸಿಗರೇಟ್ ನಿನ್ನದ ಎಲ್ಲ ನಿಮ್ಮ ಅಪ್ಪನದ? ಸೀದಾ ಮಾತಾಡು. ನಾನು ಯಾರು ಗೊತ್ತಾ? ಬಡ ಬಗ್ಗರಿಗೆ ಸಾಲ ಕೊಟ್ಟು ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ತಿಂದು ಚಕ್ರವರ್ತಿಯ ನರಕದಲ್ಲಿ ಮೆರೆಯುತ್ತಿರುವರನ ಹದ್ದು ನೀನು. ಮಗನೇ, ನನ್ನನ್ನೇ ರಣ ಹದ್ದು ಎನ್ನುವ ಕಪ್ಪೆ. ಬಾಯಲ್ಲಿ ನಾಲ್ಕಾಲು ಬಾಚಿಟ್ಟಿಕೋ, ಹೊರ ಚಾಚಬೇಡ. ನಿನಗೆ ಸಾವು ಸಮೀಪದಂತೆ ಕಾಣುತ್ತದೆ ಮಗನೇ. ನನ್ನ ಎದುರಿಗೆ ನಿಲ್ಲುವ ಗಂಡು ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ನಿಮ್ಮಂತರ ಬಾಂಡ್ಯದಿಗೆ ಗುಂಡಿಟ್ಟುಕೊಳ್ಳುವ ಕೆಲಸ ನನ್ನದು. ಇವನು ಯಾರೋ ಹುಚ್ಚು ನನ್ನ ಮಗ ಇದ್ದಂತೆ ಕಾಣುತ್ತದೆ. ಇವನ ಜೊತೆ ನಾ ಮಾತಾಡ್ತಾ ಇದ್ದರೆ ನಾನು ಮೆಂಟಲ್ ಆಗೋದು. ನಾನು ಚಿದಾನಂದ ಮನೆಗೆ ಸಾಲ ಕೇಳೋದು ಹೋದರಾಯ್ತು. ಹೋಗು ಚಕ್ರವರ್ತಿ, ಹೋಗು. ಆಕಾಶದಲ್ಲಿ ಕಾರ್ಮಾಡುಗಳು ಅತಿ ವೇಗದಿಂದ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಯಾವ ಶಬ್ದ ಹೊರಗೆ ಬರುತ್ತದೆಯೋ ಈ ಊರ ರಾಬಹದ್ದೂರ್ ಮತ್ತು ನೀನು ಎರಡು ಕಾರ್ಮಾಡುಗಳು ಇದ್ದಂತೆ. ಅಂದ ಬೇರೆ ನೀವಿಬ್ಬರು ಈ ಬೆಂಕಿಗೆ ಬಲಿಯಾಗಿ ಪ್ರಾಣ ಬಿಡುವ ಜೀವಿಗಳು. ಮೊನ್ನೆ ಅವನ ತಂಗಿಯ ಧನಲಕ್ಷ್ಮಿ ಸೀರಹರಣ ಮಾಡಿದ ವಿಷಯ ಇವನಿಗೆನ್ನೂ ತಿಳಿದಂತೆ ಕಾಣುವುದಿಲ್ಲ. ಧನಲಕ್ಷ್ಮಿ, ನಿನ್ನ ಜೀವನವನ್ನು ಕಾಪಾಡುವ ಶೀಲವೆಂಬ ವಸ್ತುವ ದಾರ ಕಟ್ಟಿ ಆಕಾಶದಲ್ಲಿ ಹಾರಾಡಲು ಬಿಟ್ಟ ಗಾಳಿಪಟವಿದ್ದಂತೆ ಈ ಮಹೇಂದ್ರನ ಕೈಯಲ್ಲಿ ಸಿಕ್ಕು ನೆಲಕ್ಕೆ ಬಿದ್ದು ಅನ್ನು ಪಾಲಾಯಿತು ನಿನ್ನ ಬಾಳು. ನೀನೇನೆ ಅಂದರು ಸೂಳೆ ಸೂಳೆ ಸೂಳೆ.
ಚಿದಾನಂದ, ಲೇ ಚಿದಾನಂದ, ಯಾರು? ಓಹೋ, ಚಕ್ರವರ್ತಿ ಅವರು. ಬನ್ನಿ ಸರ್. ಅಪ್ಪಾಜಿ, ಅಪ್ಪಾಜಿ, ಸಾವುಕಾರ ಬಂದಿದ್ದಾರೆ, ಬಾರಪ್ಪ. ನಮಸ್ಕಾರ ಸಾವುಕಾರರಿಗೆ. ಏನು ಚಿದಾನಂದ, ನನ್ನ ಹಣ ಕೊಡುವ ಸಮಯ ಇನ್ನೂ ಗೊತ್ತಾಗಲಿಲ್ವಾ? ಸಾವುಕಾರರಿಗೆ, ಹಾಗೆಂದಾದರೂ ಸಾಧ್ಯವೇ? ಇದೇ ವರ್ಷ ನಿಮ್ಮ ಸಾಲವನ್ನು ತೀರಿಸುತ್ತಿದ್ದೆ. ಆದರೆ ಈ ಸಲ ಮಗನ ಮದುವೆ ಮಾಡಬೇಕೆಂದಿರುವೆ. ಅದಕ್ಕೋಸ್ಕರ ಹೇಗಾದರೂ ಮಾಡಿ ಇದೊಂದು ವರ್ಷ ತಡೆದುಕೊಳ್ಳಿ ಸಾವುಕಾರರೇ. ನೋ, ಸಾಧ್ಯವೇ ಇಲ್ಲ. ನೋಡು ಚಿದಾನಂದ, ನೀನು ಮದುವೆಗಿರಿವೆ ಅಂತ ಕುಂತರೆ ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗುತ್ತದೆ. ಆದಷ್ಟು ಬೇಗ ನನ್ನ ಸಾಲ ನನಗೆ ಕೊಟ್ಟು ಬಿಡು. ಸಾವುಕಾರರೇ, ಹಾಗೆ ಮಾಡಬೇಡಿ. ನೋಡು, ಮದುವೆ ಆಗೋನು ನಿನ್ನ ಮಗ, ಅವನನ್ನು ಯಾರ ಮನೆಯಾಲು ಜೀತ ಇಟ್ಟು ನನ್ನ ಸಾಲ ನನಗೆ ಕೊಡು. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ಆ ಮಾತನ್ನಾಡಬೇಡಿರಿ. ಇದ್ದೊಬ್ಬ ಮಗನ ಮದುವೆ ಮಾಡಲಿಕ್ಕೆ ಆಗಲಿಲ್ಲ ಎನ್ನುವ ಕೆಟ್ಟ ಮಾತನ್ನು ಈ ಪಾಪಿಯ ತಲೆ ಮೇಲೆ ಇಡಬೇಡಿ ಸಾವುಕಾರರೇ, ಇಡಬೇಡಿರಿ. ಅಪ್ಪ, ಏನು ಹೇಳ್ತಿರುವಪ್ಪ? ಮದುವೆಯನ್ನು ಇದೇ ವರ್ಷ ಮಾಡಿಕೊಳ್ಳಬೇಕೆಂದು ಯಾರೇನು ನಮಗೆ ಬರೆದ ಕೊಟ್ಟಿಲ್ಲ. ಮುಂದೆ ನೋಡಿದರಾಯ್ತು, ಅವರ ಸಾಲವನ್ನು ಕೊಟ್ಟು ಬಿಡಪ್ಪ. ಅಷ್ಟು ಮಾಡು. ಮಹೇಶಿ, ನಿನಗೇನು ತಿಳಿಯುತ್ತದೆ? ನೀನು ಸುಮ್ಮನಿರು. ಮುಗಿಯ ನನ್ನ ಮಗಳೇ, ನಿನಗೇನು ತಿಳಿಯುತ್ತದಲೇ? ನನ್ನ ಹಣ ನನಗಿಂದು ಬೇಕೇ ಬೇಕು. ಚಕ್ರವರ್ತಿ, ಮರ್ಯಾದೆಯಿಂದ ಮಾತನಾಡು. ನೀನು ನಮಗೆ ಹಣ ಕೊಡಬೇಕಾದರೆ ಏನು ಪುಗಿಸಟ್ಟಿ ಕೊಟ್ಟಿಲ್ಲ. ಸಾಲದ ರೂಪದಲ್ಲಿ ಕೊಟ್ಟು ಬಡ್ಡಿ ಅಂತ ಲೆಕ್ಕ ತೆಗೆದುಕೊಳ್ತೀರಿಯಾ? ಹರಾಮ್ ಖೋರ್ ನನ್ನ ಮಗನೇ, ಅದನ್ನೇ ಆಗಲೇ ಇಂದು ನನ್ನ ಹಣ ನನಗೆ ಬೇಕೇ ಬೇಕು. ಇಂದು ನಿನಗೆ ಹಣ ಕೊಡದಿದ್ದರೆ ನನ್ನನ್ನು ಚಂಡನೆಂದು ಕರೆ. ಮಹೇಶಿ, ಏನು ಮಾತನಾಡುತ್ತಿರುವೆ? ಅವರೇನು ಎಂದರು? ನಮಗೆ ಸಾಲ ಕೊಟ್ಟು ಸಹಾಯ ಮಾಡಿದ ಸಾಹುಕಾರರು. ಸಾಹುಕಾರನೆಂದರೇನು? ಹೊಟ್ಟೆ ಅನ್ನ ತಿನ್ನೋದು ಬಿಟ್ಟು ಹೊಟ್ಟಿಗೆ ಮಣ್ಣು ತಿನ್ನುತ್ತಾನೆ. ಲೇ ಬಡಕೊನೆ ನನ್ನ ಮಗನೇ, ನೀನಾಡು ಒಂದೊಂದು ಮಾತು ಕೇಳಿದರೆ ನೀನ್ಯಾವುದೋ ಒಂದು ಪುಡಾರಿ ವಂಶದಲ್ಲಿ ಹುಟ್ಟುತ್ತೀರಿ ಅಂತ ಕಾಣುತ್ತದೆ. ಏ ಚಕ್ರವರ್ತಿ, ನಿನಗೆ ನಾನು ಲೇ ಎಂದು ಕರೆದರೆ ಏನಂದೆ? ಮುಚ್ಚುವಾಯಿ ಮುಟ್ಟ ಮೂಳೆಯಲ್ಲಿ ನಾಳೆಗೆ ಎಂದು ಬಾಯಿಗೆ ಬಂದಂತೆ ಬಗಲುವೆಯ. ಲೇ ಮಗನೇ, ನನಗೆ ಲೇ ಎಂದೆಯ? ಇನ್ನು ನೋಡ ಈ ಚಕ್ರವರ್ತಿಕಾರ ಸಾಧನೆಯನ್ನು. ನೀನು ಮದುವೆ ಆಗಿ ಸಂತೋಷದಿಂದ ಬಾಳ ಲೋಕ ಎಂಬ ಸಂಸಾರ ಗೂಡು ಕಟ್ಟಬೇಕೆಂದುಕೊಂಡಿರುವೆ. ಮಯ್ಯ, ನಿನ್ನ ಕೈಗೆ ಕಾಲ ಹಾಕಿಸಿ ನನಗೆ ಸೇರಿಸುತ್ತಿದ್ದರೆ ನನ್ನ ಹೆಸರು ಚಕ್ರವರ್ತಿನೇ ಅಲ್ಲ. ನೀನು ಚಿಕ್ಕಂದಿನ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ಸಲವಿದ್ದೆ. ಇದೇ ಕೈಯಿಂದ ನನಗೆ ತುತ್ತು ಮಾಡಿ ತಿನಿಸಿ ಬೆಳೆಸಿ. ಆದರೆ ಇಂದು ಇದೇ ಕೈಯಿಂದ ನಿನ್ನ ಕಣ್ಣಿಗೆ ತಟ್ಟಿ ಬಿಟ್ಟೆ ಮಗು, ತಟ್ಟಿ ಬಿಟ್ಟೆ. ನನ್ನನ್ನು ಕ್ಷಮಿಸಿ ಬಿಡಪ್ಪ. ನನ್ನ ಕಾಲಿಗೆ ಅಪ್ಪ, ಏನು ಮಾಡುತ್ತಿರುವೆಪ್ಪ? ನನ್ನ ಅಪ್ಪ, ನೀನು ಹೊಡೆದೆ, ಮತ್ತಾರು ಹೊಡಿಬೇಕಪ್ಪ? ನೀನು ಹೊಡಿದಕ್ಕೆ ನನಗೆ ಬೇಜಾರಾಗಿಲ್ಲಪ್ಪ. ಆ ಕೆಟ್ಟ ವಿಷಜಂತು ನನಗೆ ಮಾತನಾಡೋದಕ್ಕೆ ತುಂಬಾ ಕೆಟ್ಟ ಅನಿಸಿತಪ್ಪ, ತುಂಬಾ ಕೆಟ್ಟ ಅನಿಸಿತು. ಇರಲಿ ಮಗು, ಇದೇ ರವಿವಾರ ನಿನ್ನ ಮದುವೆ ನಿಶ್ಚಯ ಮಾಡಿದೆ. ನಿನ್ನ ಗೆಳೆಯರೆಲ್ಲಿಗೂ ಬರಲು ಹೇಳಿಬಿಡಪ್ಪ. ಮದುವೆ ಮಣಿಗೆ ಸಾಲವೆಂದು ಧನಿಕರು ಅಲಿದಾಡುತ್ತಿರುವಾಗ ಮದುವೆ ಬೇಡಪ್ಪ. ಮಗು ನೋಡು, ನಾನು ಹೇಳಿದ್ದಕ್ಕೆ ಎಷ್ಟೇನು ಆಲೋಚನೆ ಮಾಡಬೇಡ. ಬಾ ಒಳಗೆ. ಹೆಜ್ಜೆ ಕಲ್ಲಗ ಪ್ರೀತಿ ಜೆ ಮಾರುತಿ ಬಾದವಾಡಿಗೆ ಸಾಕಿನ ಹುಲಸಗಿರಿ ರಾವ್ ಬಹದ್ದೂರ್ ಪಾತ್ರ ಮಾಡಿದಂಥವ್ರಿಗೆ ಒಂದು ಬೆಳ್ಳಿ ಕಡೆ ಒಂದು ಜೊತೆ ಬಟ್ಟೆ ಕೊಟ್ಟಿದ್ದಾರೆ. ಅವ್ರ ಪರವಾಗಿ ನಾವೇ ಸ್ವೀಕಾರ ಮಾಡ್ಕೋತಾ ಇದ್ದೀವಿ.
ಅದೇ ರೀತಿ ಯಮನಪ್ಪ ಭೀಮಪ್ಪ ಮುತ್ತುಲಗೇರಿ ಅದೇ ರಾವ್ ಬಹದ್ದೂರ್ ಪಾತ್ರದವರಿಗೆ 601 ರೂಪಾಯಿ ಕೊಡ್ತಾರೆ. ಅವ್ರ ಪರವಾಗಿ ನಾವೇ ಸ್ವೀಕಾರ ಮಾಡ್ತೀವಿ. ನಿನ್ನ ಪ್ರೀತಿಗೆ ಬಿದ್ದಿದೆ ರಾತ್ರಿ ದಿನವ ನಿನ್ನ ನೆನಪೆ ನನ್ನನ್ನು ಕೆಣಕುತ್ತಿದೆ. ಅಲ್ಲೂ ನೀನೆ ಬಂದಾನೆಗೆ ಮನದಾನೆಗೆ ಚಾರ್ಲಿ ಲೇ ಮಗನ ಚಾರ್ಲಿ, ಸಾವುಕಾರಲ್ಲ ಸಾವುಕಾರ. ಏನು ಮಾಡಕತ್ತಿಲ್ಲ ಮಗನ? ನಾನು ಏನು ಮಾಡಕತ್ತಿಲ್ರಿ. ನಿಮ್ಮ ದುಬ್ಬ ನೋಡಕತ್ತೀನಿ. ದುಬ್ಬ ಅಂದ್ರ ದವದಾಗ ಏನಾಯ್ತು? ದುಬ್ಬನೇ ಆಗಲ್ರಿ, ಹಂಗೆ ಐತ್ರಿ. ನಿಮ್ಮ ದುಬ್ಬ ನೋಡಕತ್ತಿದ್ರ ಸೌಟ್ ಮುಗುಡ್ ಶಿವಪುರ ದುಬ್ಬ ಆಗಿತ್ರಿ. ಲೇ ಮಗನ ಚಾರ್ಲಿ, ಭಾಳ ಆತ್ನಿಂದ ಅದೆಲ್ಲ ಇರ್ಲಿ. ಅಲ್ಲ ಇವನವನು ಈ ಮಗನ ಹೆಣ್ಣಿನ ಸರ ಬರ್ಬೇಕಾದ್ರ ಯಾವಾಕಿ ನಮ್ಮ ಕೋಳಿ ಹೊಳೆವನಂತಕ್ಕೆ ಓದ ಕಳಿಸಿರ್ಬೇಕ ಅಂತಲೇ. ಇರ್ಲಿ ಬಿಡು, ಆ ಮೂಲಂಗಿ ಎಲ್ಲಿ ಹೋಗಳ? ಮೂಲಂಗಿನ ಆಕಿಗೆ ಅತ್ತಾಗಿತ್ತಾಗ ಅಡ್ಡೋಡಿ ಚಟ ಐತಲ್ಲ, ಬಲಗೇರು ಮುತ್ತಲು ಕರ್ಕೊಂಡು ನಿಮ್ಮೂಡಿಗೆ ಹರಿಗಾಡಕ್ ಹೋಗಿ ಹರಿಗಾಡಕ. ಏನಂದಿ? ಲೇ ಮಗನ ಚಾರ್ಲಿ, ಏನ ನೀ ಮೌಲ ದುಬ್ಬದಾಗ ಹುಟ್ಟಿದ ಕೂಸ ಚಾರ್ಲಿ ಅಂತೆ. ನಾನು ನಿನ್ನ ಸಾವುಕಾರನ್ ಮಾಡಿದ್ದೆ. ತಡಿ ತಡಿ ಸಾವುಕಾರ ಬರ್ಲಿ. ರೀ ಸಾವುಕಾರ, ದಿಮಾಕ್ ಮಾಡಿ ಸಿಗರೇಟ್ ಸೇದಿ ನೀ ಬರ್ಬಿ ಸಿಗಾಕೊಂಡ್ ದಿಮಾಕ್ ಮಾಡಿ ಸಿಗರೇಟ್ ಸೇದ ನೋಡ್ರಿ ಅಂತ ಹೇಳ್ತೀನಿ. ಚಾರ್ಲಿ ಹಂಗೆಲ್ಲ ಮಾಡ್ಬೇಡ, ನಾ ಇನ್ನೂ ಹಿಂಗೆಲ್ಲ ಮಾಡೋದಿಲ್ಲ, ಹಿಂಗೆಲ್ಲ ಮಾಡಂಗಿಲ್ಲ. ಶಾನೆ ಅಂತೀನಿ. ಏ ಹುಡುಗಿ, ನಾನೇನು ರಂಸಾಕ ಸಣ್ಣ ಕೂಸಲ್ಲ. ನಾ ಹೇಳಿದಾಗ ನೀ ಕೇಳ್ತೀನಿ ಅಂದ್ರೆ ಅಲ್ಲಿ ಸುಮ್ ಬಿಡ್ತೀನಿ. ಇಲ್ಲ ಯಾರ ಕೈಲ ನೀನು ಗುಮ್ಮಿಸಿ ಕೈ ಬಿಡ್ತು ಗುಮ್ಮಿಸಿ. ಇಲ್ಲ ಈಗ ನೀ ಹೆಂಗ್ ಹೇಳ್ತಿ ನಾ ಹಂಗ ಕೇಳ್ತೀವಿ ನಾಳೆ. ಹಂಗಾದ್ರ ಸದ್ದು ಹೊಡುನ. ಅಲ್ಲಪ್ಪ, ನಾನು ನನ್ನ ಕುಸುಕ್ ಬೀಳ್ತೈತಿ. ಕೂಸುತ್ತೈತೆ ಕಿಸುತ್ತೈತೆ ಗೊತ್ತಿಲ್ಲ. ಕೂಸ್ತು ನಿಲ್ದ ಕುಸಲಿಕ್ಕೂ ನಿಲ್ದ. ನಿನಗೆ ಹೆಂಗ ತಿಳುತ್ತ ಹಂಗ ನಡಿ. ಹೌದಾ? ಹಂಗಂದ್ರ ನಾ ಮ್ಯಾಲ ನೋಡು. ಹಾ ನಾನ ಮೇಲೆ ನೀನ ಬುಡಕ. ಹಾ ನಾನ ಮ್ಯಾಲೆ ನೀಲ ಬುಡಕ. ಇಲ್ಲ ನಾನ ಮ್ಯಾಲ ನೋಡು. ಹಾ ಮ್ಯಾ ಬಿದ್ರು ಅಡಿನ ತಳ ಬಿದ್ರು ಅಡಿನ ಹೊಡಿ.
ಆತ್ ಬಿಡು ಇಲ್ಲ ನೀನ ಮೇಲೆ ಹಾ ಆದ್ರ ನೀ ಮತ್ತೆ ನಿಧಾನವಾಗಿ ಹತ್ತಬೇಕು ಅಯ್ಯೋ ಎಂತೆಂತ ಹುಡುಗಿಯರ ಎಲ್ಲಿ ಹತ್ತಲಿ ನಿಧಾನಾಗೆ ಹತ್ತಲಿ ಇಲ್ಲ ನಿನ್ನ ಸಕಣಕ್ಕ ಟೈಮ್ ಇದ್ದಂಗೆಲ್ಲ ಹುರುಪಿ ಹೇಳಕತ್ತ ನೀವು ಬುಕಣಕ್ಕ ಆತ್ ಬಿಡು ನಿಧಾನವಾಗಿ ಹತ್ತಬೇಕ ಹಾ ನಿಧಾನಾಗೆ ಹತ್ತಲಿ ಚಾಲು ಮಾಡು ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ ಹತ್ತೂರ ಹನುಮಪ್ಪನ ನಾರ ಮುಟ್ಟುತನ ನಾನಿನ್ನ ಬಿಡುವುದಿಲ್ಲ ಕಾಲೇಜ ತುಂಬ ಓಡಾಡಿ ಅನ್ನತಿದ್ದಿ ನಾನು ನಿನ್ನ ಗಂಡಂತ ಮದುವೆಗೆ ಹೊಂಟಿದ್ದಿ ಮಂಗಳರ ದಿವಸ ಕರಿಯಕ್ಕೆ ಏನಂತ ನಮ್ಮ ಅಣ್ಣಂತ ಹೌದಲೆ ಗುಲಾಬಿ ಹೂವ ನನಗೆ ಕೊಟ್ಟಿಲ್ಲ ಮನಗಂಡ ನೋವ ಸುರುಕರಗ ಸುರುಕ ಚಾರ್ಲಿ
ಅದರಿ ಅದನ್ನ ಅನ್ನಕತ್ತಿದ್ದೀವಿ ಸಾಕಣಕತ್ತಿದ್ದೀರಿ. ಏನಂದೆ? ಹೇಳಿಕೆ ನಾಚಿಕೆ ಆಗೋದಿಲ್ಲವೇ? ಮುಲ್ಲಂಗಿ ಹೋಗು, ಚಿಕನ್ ಫ್ರೈ ಮಾಡ್ಕೊಂಬ. ಚಿಕನ್ ಫ್ರೈ ಅಪ್ಪರ ನಾ ಮನಗಂಡು ಮಾಡ್ತಿರ್ರಿ ಚಿಕನ್ ಫ್ರೈ. ಅವನವನ ಭಾರಿ ಮಾಡ್ತಿದ್ರ ಚಿಕನ್ ಫ್ರೈ. ಅಪ್ಪರ ಈ ಚಿಕನ್ ಫ್ರೈಕ ಏನ್ ಹಾಕ್ಬೇಕ್ರಿ? ನಿನಗೇನ್ ತಿಳಿತೈತೆ ಅದನ್ನ ಹಾಕಿ ಹೋಗು. ಓ ಹಾಕಿನ ಮನೇನ ಹಾಕಿನ. ಏ ಚಾರ್ಲಿ, ಒಂದು ಬಾಟ್ಲಿ ಒಂದು ಗ್ಲಾಸ್ ತೆಗೆದುಕೊಂಡು ಬಾ. ಅಲ್ಲ ನಮ್ನೇನ ಬಾಟ್ಲಿ ಅರ್ಸಲ್ ಮಾಡಿದ್ರಲ್ಲ ನೀವು? ಅಲ್ರಿ ಎಷ್ಟು ಗ್ಲಾಸ್ ತಲ್ರಿ? ಒಂದೇ ಸಾಕು. ಆಯ್ತು. आदि अग्नि अनंत अग्नि पर्वत अग्नि बल अग्नि काल अग्नि पाताल अग्नि रक्षक अग्नि रण अग्नि आदि अग्नि अनंत अग्नि पर्वत अग्नि बल अग्नि काल अग्नि पाताल अग्नि रक्षक अग्नि रण अग्नि ಚಿದಾನಂದನ ಏಕೈಕ ಪುತ್ರ ಮಹೇಶ. ಅಯ್ಯ, ನೀನು ಮದುವೆಯಾಗುತ್ತಿರುವೆಯಾ? ದೇವಯ್ಯ, ನಿನ್ನ ಕೈ ಹಿಡಿದು ಸತಿಯಾಗಿ ಬರುವ ಹೆಣ್ಣು ಯಾವಲಾಗಲಿ ಅವನಿಗೆ ನನ್ನ ಕಾಮದ ಬೆಲೆ ಬೀಸಿ ಅವನನ್ನು ನನ್ನ ಸುಳ್ಳಾಗಿ ಮಾಡಿಕೊಂಡು ನಿಮ್ಮನ್ನು ಬೀದಿ ಪಾಲು ಮಾಡದಿದ್ದರೆ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ಅದರಂತೆ ನನ್ನನ್ನು ಪ್ರೀತಿಸಿದ್ರು ಹುಚ್ಚು ಹುಡುಗಿ ಪ್ರಿಯಾಂಕಾ ಹುಬ್ಬಳ್ಳಿಯಲ್ಲಿದ್ದಾಳೆ. ಇಂದು ಬರುತ್ತಿನಂದು ಸಹ ಫೋನ್ ಮಾಡಿದ್ದಾಳೆ. ಪ್ರಿಯಾಂಕಾ, ನೀನು ಕಾಮದ ಮನೆಯನ್ನ ಹುಚ್ಚು ಹೆಣ್ಣು, ಅದಕ್ಕಂತ ನಿನ್ನ ಕೊರಳಿಗೆ ತಾಳಿ ಕಟ್ಟಿಲ್ಲ, ಕಟ್ಟುವುದೂ ಇಲ್ಲ. ಒಂದು ವೇಳೆ ಕಟ್ಟೆಂದು ಒತ್ತಾಯ ಮಾಡಿದರೆ ಆ ಕ್ಷಣದಲ್ಲೇ ನಿನ್ನನ್ನು ಆಹುತಿ ತೆಗೆದುಕೊಳ್ಳುವೆ. ರಮೇಶಿಯ ತಂಗಿ ಸುಮಿತ್ರಾಳ ಮದುವೆ. ಸುಮಿತ್ರ, ನಿನ್ನ ಮದುವೆಯಾಗುವ ಗಂಡು ಚಿದಾನಂದನ ಮಗ ಮಹೇಶ. ಸುಮಿತ್ರ, ಸುಂದರವಾದ ಹೂದೋಟದಲ್ಲಿ ನಗುತ್ತಾ ಅಲೆದಾಡುತ್ತಿರುವ ಹೂವಿನಾದರೆ ಹೂವಿಂದ ಹೂವಿಗೆ ಹಾರುವ ಭ್ರಮರದಂತೆ ಈ ರಾಬಹದ್ದೂರ್. ಸುಮಿತ್ರ, ನಿನ್ನ ಸೌಂದರ್ಯದ ಕಿರಣಗಳನ್ನು ಸೆಳೆದು ನಿನ್ನ ಯೌವನದ ದೇಹವನ್ನು ಸೇರಬೇಕೆಂದು ನಿನ್ನ ಮದುವೆಗೋಸ್ಕರ ನಿನ್ನ ಅಣ್ಣನನ್ನ ಹತ್ತಿರ ಸಾಲ ಕೇಳಲು ಬಂದರೆ ಹಿಂದೆ ಮುಂದೆ ನೋಡದೆ ಅವನಿಗೆ 10,000 ರೂಪಾಯಿಗಳ ಕಟ್ಟನ್ನು ಕೊಟ್ಟು ಕಳಿಸಿದೆ. ಹಾಳೆ ಬುಧವಾರ ನಿನ್ನ ಮದುವೆ. ನಿನ್ನ ಕೊರಳಿಗೆ ತಾಳಿ ಕಟ್ಟು ಗಂಡನಿಗೆ ಎಂದು ಮೀಸಲಿಟ್ಟ ಆ ನಿನ್ನ ದೇಹ ಈ ರಾಬಹದ್ದೂರ್ಗೆ ಎಡಿಯಾಗಲೇಬೇಕು. ಈ ಕಾಲಚಕ್ರದಲ್ಲಿ ಕಣ್ಣಿಟ್ಟ ಕಾರ್ಯವನ್ನು ಕೈಬಿಟ್ಟಿಲ್ಲ ಈ ರಾಬಹದ್ದೂರ್. ಒಂದು ವೇಳೆ ನೀ ಕೈ ಕೊಟ್ಟರೆ ನಿಮ್ಮ ಬಾಳಿಗೆ ಸಾಲದ ಚಕ್ರಮ್ಮ ಉರು ಹಾಕಿ ಪ್ರಾಣ ತೆಗೆಯುವುದು ಹಿಂಜರಿಯುವುದಿಲ್ಲ ಈ ರಾಬಹದ್ದೂರ್. ಬಿ ಕೇರ್ಫುಲ್.
ಮಧುರಂಗಿ ಬದಲು ಹಚ್ಕೊಂಡು ಮನಸ್ಸಿನ ನಂದ ಇಲ್ಲಿ ಯಾಕೆ ಬಂತು ರಾವಣನ ಕತೆ ಹೇಳಕ್ ಹಾ ನನಗ ಯಾಕೋ ಮದ್ಯಪಾನ ಮಾಡಬೇಕೆನಿಸುತ್ತದೆ. ನನ್ನ ಮನ ರಾಬಹದ್ದೂರ್ ಹೇಗಿದನೋ ಏನು, ನಿನ್ನ ಆಲ್ಕೋಹಾಲಿನ ಗಮ್ಮತ್ತು, ಅದಕ್ಕೋಸ್ಕರ ಒಂದು ಒತ್ತಾಯ ತರಬೇತಿ ಕೊಟ್ಟಿಯಾ? ಓಕೆ, ನಾನೀಗ ಡ್ರಿಂಕ್ಸ್ ಮಾಡಲೇಬೇಕು. ನಾನೀಗ ಕುಡಿದಿರೋದು ವಿಸ್ಕಿ. ಇದನ್ನು ಕುಡಿದರೆ ತಲೆಯಲ್ಲಿರುವ ವಿಚಾರಗಳನ್ನೆಲ್ಲ ಮರೆತು ಹೋಗುತ್ತದೆ ಎನ್ನುತ್ತಾರೆ. ಅವ್ವ ಅಪ್ಪ, ನಾನು ನಿಮ್ಮೊಂದಿಗೆ ಸಾಯೋದನ್ನು ಬಿಟ್ಟು ಉರಿಯುತ್ತಿರುವ ಬೆಂಕಿಯಲ್ಲಿ ಜಿಂಕೆಯಂತೆ ಜಿಗಿದು ಹೊರಗೆ ಬರುವಷ್ಟರಲ್ಲಿ ಯಾವನೊಬ್ಬ ಹತ್ತುಕೊಂಡು ಹೋದ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸಿಂಹದಂತೆ ಗರ್ಜಿಸಿ ನಿಮ್ಮನನ್ನು ಸುಟ್ಟ ಕಿರಾತಕ ಯಾರೆಂದು ಗೊತ್ತಾಗಲಾರದು. ನಾನು ಬದುಕಿರುವ ಕಾರಣವೇನೆಂದರೆ ನಿಮ್ಮನನ್ನು ಸುಟ್ಟ ಚಾಂಡಾಲರನ್ನು ಪತ್ತೆ ಹಚ್ಚಿ ಅವರ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಅವರ ರಕ್ತದಿಂದಲೇ ನಿಮ್ಮ ಆತ್ಮಕ್ಕೆ ಶಾಂತಿ ನೀಡಿದಾಗಲೇ ನನ್ನ ಛಲ ತೀರಿದಂತೆ ಆಗುತ್ತದೆ. ಅಲ್ಲಿಗೆ ನನ್ನ ಋಣ ತೀರಿದಂತೆ ಆಗುತ್ತದೆ. ನನ್ನ ಗುರಿ ಸಾಧಿಸುವವರೆಗೆ ನಾನು ಸಾಯೋದಿಲ್ಲ. ಅವ್ವ ಅಪ್ಪ, ನಗುವಿನ ಮಗ ನೋಡಬೇಕನ್ನಿಸುತ್ತಾ ಇದೆ. ಯಾರಾದರೂ ಅವ್ವ ಅಪ್ಪ ಎನ್ನುವ ಶಬ್ದ ಕೇಳಿದರೆ ನನ್ನ ಕರಳು ಕತ್ತರಿಸಿದಂತೆ ಆಗುತ್ತದೆ. ನಾವೆಂತ ಪಾಪ
ಪಾಪಿ. ಹೌದು, ನಾನು ಪಾಪಿ, ಮಾ ಪಾಪಿ. ಅದಕ್ಕಂತೆ ನನ್ನನ್ನು ಅಗಲಿ ಹೋಗಿದ್ದೀರಿ. ಅವ್ವ, ನಿಮ್ಮ ಮುಖ ನೋಡಬೇಕನ್ಸುತ್ತದೆ. ಕನಸಿನೆಲ್ಲಾದರೂ ಬಂದು ನನ್ನ ಮುಖ ತೋರಿಸಿ. ಹೌದು, ನನ್ನ ಮಾತ ಪೀತರನ್ನು ಕೊಂದ ಕೆಟ್ಟ ಕಾಳಿಂಗ ಸರ್ಪನಾದರೂ ಸರಿ, ಅವರನ್ನು ಸುಟ್ಟು ಭಸ್ಮ ಮಾಡಿ ಭಸ್ಮ ಧರಿಸಿ ಹಂದಿಯಂತೆ ಹೇಸಿಗೆ ತಿಂದು ದೇಹ ಬೆಳೆಸಿಕೊಂಡಿದ್ದರು. ಹಸಿದ ಹುಲಿಯಂತೆ ಹರಿದು ತಿನ್ನುವೆ. ಕೆಟ್ಟವನೆಂದು ದಿಕ್ಕು ತಪ್ಪಿಸಿಕೊಂಡು ರಣ ಹದ್ದಿನಂತೆ ಹಾರಿ ಬಂದು ಪಂಜರದಿಂದ ಅವರ ರುಂಡವನ್ನು ಕತ್ತರಿಸಿ ದರ್ಶನ ಕೊಡುವೆ. ಅವ್ವ ಅಪ್ಪ, ನಾನು ಹೇಳಿ ಅಲ್ಲಪ್ಪ, ಸಿಂಹವಿದ್ದಂತೆ ನಾನು ಸಿಂಹದ ಮರಿ. ದೇವರು ಎಲ್ಲಿ ಹುಡುಕಿದ ಕಾಣದ ದೇವರು ಜೀವನ ಎಂಬ ನಾಟಕ ಬರೆದು ನ್ಯಾಯ ಅನ್ಯಾಯದಿಂದ ತಂಡದಿಂದ ಆಟ ಆಡಿಸುವ ನೀನು ಕಳ್ಳ ನೀನು ದೇವರಲ್ಲ, ಕಳ್ಳ ಕಳ್ಳ ಕಳ್ಳ. ಏಕೆ ಬೇಸರಗೊಂಡ್ರೆ ಅಂತ ಕಾಣ್ತದಿಲ್ಲ? ಹಾಗೇನಿಲ್ಲ ರೀ ಸುಮಿತ್ರ, ಇಂದು ನಮ್ಮ ಪ್ರಥಮ ರಾತ್ರಿ. ಅಂದರೆ ಕೈ ಹಿಡಿದ ಸತಿಪತಿಗಳು ಒಂದು ಗೂಡಿ ಸಿಹಿಯಾಗಿ ಹಾಳು ಜೇಲಿನಂತೆ ಬಾಳುವಂತ ದಿನವಿದು. ಅಂಥದ್ರಲ್ಲಿ ನಿನ್ನ ಮುಖದಲ್ಲಿ ಕಳಿಲಿಲ್ಲವಲ್ಲೇ ಸುಮಿತ್ರ? ಈ ನಿನ್ನ ಮುಖ ಬಾಡಬಾರದು. ಯಾವಾಗಲೂ ಅರಿದ ಮಲ್ಲಿಗೆ ಹಾಗೆ ನಗು ನಗುತ್ತಾ ಇರಬೇಕು. ನಿನಗೂ ಏನಾದರೂ ತೊಂದರೆ ಇದೆ ಹೇಳು. ದೊಡ್ಡಿ, ನಮ್ಮಣ್ಣ ನನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರ್ತಾ ಇರಲಿಲ್ಲ. ಈಗ ನನ್ನನ್ನ ಹೇಗಿದ್ದಾರೋ ಏನೋ. ಹುಚ್ಚಿ, ನೀನೇನು ಬೇರೆ ಊರಿನಿಲ್ಲ. ನಿನ್ನನ್ನು ನೋಡುವ ಆಸೆ ಆದರೆ ದಿನಕ್ಕೆ 100 ಸಲ ಆದರೂ ಬಂದು ಹೋಗಬಹುದು. ಹಾಗೋ ಅಲ್ಲಿ ನೋಡು, ಆ ಹೂವಿನಲ್ಲಿರೋ ಮಕರ ತುಂಬಿ ಹೇಗೆ ಇರುತ್ತಿದೆಯೋ ನಮ್ಮ ಬಾಳು ಸಹ ಆಗ ಇರಲಿ. ಈ ನಿನ್ನ ಮಧುರ ಕಂಠದಿಂದ ಒಂದು ಗೀತೆಯನ್ನಾದರೂ ಹಾಡಿ. ಹಾಡ ನನಗೆ ಹಾಡ್ಲಿಕ್ಕೆ ಬರೋದಿಲ್ಲ. ಹಾಡಿ. ಐ ಲವ್ ಯು. ಆಕಾಶದಲ್ಲಿ 1000 ಮಿನುಗು ತಾರಗಿದ್ದರೂ ಮಿನುಗುವುದಿಲ್ಲ, ನನಗೆ ನೀನು ಮಿನುಗುವೆ. ಈ ನಿನ್ನ ಕೆಂಪಾದ ಬಣ್ಣ, ನೀಳವಾದ ಮೂಗು, ದಾಳಂಬರಿ ಬೀಜದಂತ ತೊಂಡೆ ಹಣ್ಣಿನಂತ ನಿನ್ನ ತುಟಿ, ಆ ಪಾರ್ವತಿ ನಯನ ಮನಸ್ಸೆಳೆದು ಪ್ರೀತಿ ಎಂಬ ಹುಚ್ಚಿಡಿಸಿ ಮುದ್ದಿಡಿಸು ಮೋಹಿಸಿ ಆಸೆಗಿದೆ. ಸುಮಿತ್ರ, ಐ ಲವ್ ಯು.
ಸಂಗತಿ ಸಂಗತಿ ಓ ಸಂಗತಿ ಸಂಗತಿ ಸಂಬಂಧಿ ಓ ಸೇವಂತಿ ರೀ, ನನಗೆ ಮಲ್ಲಿಗೆ ಹೂವನ್ನು ಮುಡ್ಕೊಳ್ಬೇಕೆಂದು ಆಸೆ ಆಗಿದೆ. ನೀವು ಬರುವಾಗ ಮಲ್ಲಿಗೆ ಹೂವನ್ನು ತೊಗೊಂಡು ಬರ್ತೀರಾ ತಾನೇ? ಮಲ್ಲಿಗೆ ಹೂ ಅಷ್ಟಾಕೆ ಸುಮಿತ್ರ, ನನ್ನ ಪ್ರಾಣ ಅಂದ್ರೆ ಕೊಡು ಅಂದ್ರು ಕೊಡಬಲ್ಲೆ. ರೀ, ಹಾಗೆಲ್ಲ ಮಾತನಾಡಬೇಡಿ ನೀವು. ನನಗೆ ಮಲ್ಲಿಗೆ ಹೂ ತಂದರೆ ಅಷ್ಟೇ ಸಾಕು. ಹಾಗಾದರೆ ನನ್ನ ಪೇಟೆಗೆ ಹೋಗಿ ಬರುತ್ತೇನೆ. ಆದಷ್ಟು ಬೇಗ ಬಂದ್ಬಿಡ್ರಿ. ನಾನು ಬರುವವರೆಗೆ ಸಂತೋಷದಿಂದಿರು. ರೀ, ನೀವು ಬೇಗ ಬನ್ನಿ. ನೀವೇ ನನಗೆ ಆಸರೆ, ನೀವಿಲ್ಲ ಅಂದರೆ ನನಗೆ ಬಲು ಬೇಸರ. ಕೇವಲ 5 ನಿಮಿಷದಲ್ಲಿ ಬಂದು ಬಿಡುತ್ತೇನೆ. ಅದಾವ ಜನ್ಮದ ಋಣಬಂಧವೋ ಏನು, ಇವರು ನನ್ನ ಪಾಲಿಗೆ ನನ್ನ ಪತಿದೇವರಾಗಿ ಸಿಕ್ಕಿದ್ದಾರೆ. ಹೌದು, ನಾನು ಮದುವೆ ಆಗಿ ಗಂಡನ ಮನೆಗೆ ಬಂದಿದ್ದೀನಿ. ನಮ್ಮಣ್ಣ ರಮೇಶನ್ನ ಮನೆಗೆ ಬರಬಾರ್ದಾ? ಇರಲಿ ಬಿಡಿ, ನನ್ನ ಮಾವನವರು ಕೂಡ ಹೊಲಕ್ಕೆ ಹೋಗಿದ್ದಾರೆ. ಅವರು ಬರೋದ್ರೊಳಗಾಗಿ ನಾನು ಕೂಡ ಸಿಹಿಯಾದ ಪಾಯಸ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸ್ಬೇಕು. ನನ್ನ ಮಾವ ಅಂದರೆ ದೇವರಿದ್ದ ಹಾಗೆ.
ಚಿದಾನಂದ, ಏ ಚಿದಾನಂದ, ಯಾರದು? ಅವ್ರು ಮನೆಯಲ್ಲಿಲ್ಲ. ಮಹೇಶ ಮನೆಯಲ್ಲಿಲ್ಲವೇ? ಅವರು ಕೂಡ ಮನೆಯಲ್ಲಿಲ್ಲ, ಹೊರಗೆ ಹೋಗಿದ್ದಾರೆ. ಅಂದರೆ ನೀವ್ಯಾರು? ನಾನು ಮಹೇಶನ ಹೆಂಡತಿ. ಅಂದ ಹಾಗೆ ನೀವ್ಯಾರು? ನನ್ನ ಹೆಸರು ಕೇಳಲು ಹುಟ್ಟಿದ ಹಸುಗೂಸು ತಲೆ ಎತ್ತಿ ಕೇಳುತ್ತದೆ. ಮೈ ನೇಮ್ ಈಸ್ ಚಕ್ರವರ್ತಿ. ಓಹೋ, ಮನೆಯಲ್ಲಿ ಯಾರು ಇಲ್ಲದಂತೆ ಕಾಣುತ್ತದೆ. ಅಯ್ಯ, ಮೊನ್ನೆ ಮಾತಾಡಿದ ಸೈಡಿನ ಪ್ರತಿಫಲ ತೀರಿಸಲು ಒಳ್ಳೆ ಅವಕಾಶವಿದು. ಅಂದರೆ ನಿನ್ನ ಹೆಸರು? ಸುಮಿತ್ರಾ ಅಂತ. ವಾ, ಬ್ಯೂಟಿಫುಲ್ ಸುಮಿತ್ರಾ. ಸುರಲೋಕದ ಸುಂದರಿಯರು ನಾಚುವಂತಿದೆ ನಿನ್ನ ಹೆಸರು. ನೀವೇನು ಮಾತಾಡ್ತಾ ಇದ್ರಿ ಎಂಬುದು ನನಗೆ ಅರ್ಥವಾಗ್ತಿಲ್ಲ. ಸುಮ್ಮನೆ ಹೊರಟೋಗ್ಬಿಡಿ ಇಲ್ಲಿಂದ. ಹೊರಟು ಹೋಗೋದು ಅಷ್ಟೊಂದು ಸುಲಭವಲ್ಲ ಸುಮಿತ್ರಾ. ನಾ ಬಂದಿರುವ ಕಾರಣ ಗೊತ್ತಾ? ನೋಡಿ, ನಿಮ್ಗೆ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡಿ. ನನ್ನ ಗಂಡ ಮನೆಯಲ್ಲಿಲ್ಲ. ಒಂದ್ ವೇಳೆ ಅವ್ರು ಈ ಸಮಯದಲ್ಲಿ ಬಂದ್ರೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ. ಹೊರಟೋಗಿ ಇಲ್ಲಿಂದ. ತಪ್ಪು ತಿಳಿಯಬಹುದು ಸುಮಿತ್ರಾ, ತಪ್ಪು ತಿಳಿಯಬಹುದು ಸುಮಿತ್ರಾ. ವಿಚಿತ್ರವಾಗಿ ಏನೇನು ತಿಳಿಯಬೇಡ. ನೀನು ಒಂದೇ ಒಂದು ಸಾರಿ ನನ್ನ ಅವಳಾದರೆ ಚಕ್ರವರ್ತಿ, ನಿನ್ನ ಬಾಯಿಗೆ ಬೆಂಕಿ ಹಾಕ. ಇನ್ನೊಂದು ವಾಕ್ಯ ಈ ರೀತಿ ಉಚ್ಚರಿಸಿದ್ದೆ ಆದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರೋದಿಲ್ಲ. ಅದೇ ನೀನ್ ಆಡ್ತಿರೋ ಒಂದೊಂದು ಮಾತುಗಳು ನನ್ನ ಗಂಡನ ಕಿವಿಗೆ ಬಿದ್ದಂತ ನಿಜವಾದ್ರೆ ನಿನ್ನ ರುಂಡವನ್ನು ಕತ್ತರಿಸಿ ಹಾಕುತ್ತಾರೆ. ಅದು ನಿನಗೆ ಗೊತ್ತಾ? ಲೇ ಹುಚ್ಚು ಹೆಣ್ಣೆ, ಅವನೇ ಅವಳಲ್ಲೇ ನಿನ್ನ ಗಂಡ. ನನ್ನನ್ನು ತುಂಡು ತುಂಡಾಗಿ ಕತ್ತರಿಸುವಷ್ಟು ತುಂಡ ನಿರ್ವಹಣೆಯ ನಿನ್ನ ಗಂಡ. ಏ ಬಂಡ ಹೆಣ್ಣೆ, ನಿನಗೆ ಒಳ್ಳೆ ಮಾತಿನಿಂದ ಕೇಳುವ ಹೆಣ್ಣಲ್ಲ, ನಿನಗೆ ಬಲಾತ್ಕಾರವ ಸಾಕ್ತೆ. ಚಾಂಡಲ, ಯಾಕೆ ನನ್ನಂತೆ ನಿನ್ನ ಮನೆಯಲ್ಲಿ ನಿನಗೆ ಅಕ್ಕ ತಂಗಿಯರು ಯಾರು ಇಲ್ವೇನೋ? ಲೇ ಹೆಣ್ಣೆ, ಈ ಚಕ್ರವರ್ತಿಗೆ ಎದುರು ವಾಸಿದರೆ ನಿನ್ನನ್ನು ಕೈಲಾಸಕ್ಕೆ ಕಳಿಸುತ್ತಾನೆ. ಅಯ್ಯೋ, ಅಲ್ಲೋಡಿ, ನನ್ನ ಮಾವ ಬಂದ್ರು. ಏ ಹೆಣ್ಣೆ, ನನ್ನ ಹೆದರಿಸಿವೆಯಾ? ಸುಮ್ಮನೆ ಬರಲೇ ಬಾ. ಹತ್ತ ಬರಬೇಡ, ಕಾಮದ ನಾಯಿ ದೂರ ಸರೆ. ಏ ಹುಚ್ಚು ಹೆಣ್ಣೆ, ನನ್ನ ಚಾಕು ತಗೊಂಡು ನನ್ನನ್ನೇ ಹೆದರಿಸ್ತಿದೆಯಲ್ಲ, ಸುಮ್ಮನೆ ಬಾ. ಲ ಚಕ್ರವರ್ತಿ, ನಿನ್ನಂತ ಪಾಪದ ನಾಯಿಗಳ ಕಡೆಯಿಂದ ಈ ನನ್ನ ಶೀಲವನ್ನು ಮುಟ್ಟಿಸಿಕೊಂಡು ಮೇಲ್ಗಾಗಿ ಜೀವನ ಮಾಡೋದಕ್ಕಿಂತ ನಿನ್ನಂತ ನಾಯಿಗಳಿಗೆ ನಾನು ತಕ್ಕ ಪಾಠ ಕಲಿಸಲೇಬೇಕು. ಚಾಂಡಲ, ಈಗಾದ್ರೂ ಇದು ಒಳ್ಳೆಯವರ ಕಾಲ, ನಿನ್ನಂತ ಕಾಮುಕರ ಕಾಲವಲ್ಲ ಕಣೋ, ಕಾಮುಕರ ಕಾಲವಲ್ಲ. ಅಯ್ಯೋ, ನೀನು ಮಾಡಿರುವ ಕೃತ್ಯ ನನ್ನ ಗಂಡನಿಗೆ ಗೊತ್ತಾಗಿದೆ ನಿಜವಾದ್ರೆ ಅವನ ಮೈಯಲ್ಲಿ ಒಂದು ಹನಿ ರಕ್ತ ಇರೋವರೆಗೂ ನಿನ್ನನ್ನು ಮಾತ್ರ ಕೊಲ್ಲದೆ ಬಿಡಲಾರ. ಇಂದಿಲ್ಲ ನಾಳೆ ಆದ್ರೂ ಅವನು ಕಂಗೆಟ್ಟ ಹುಲಿಯಾಗಿ ಬಂದು ನೀನು ಪ್ರಾಣ ತೆಗೆದೆ ಬಿಡುವನಲ್ಲ. ಅಯ್ಯಮ್ಮ, ಪ್ರಥಮ ರಾತ್ರಿ ಎಂದು ತಿಳಿದು ಪ್ರತಿ ಮಹೇಶ ಸತಿಗೋಸ್ಕರ ಏನಾದ್ರು ಕಾಣಿಕೆ ತರಲು ಹೋಗಿರಬೇಕು. ಬಟ್ ಸುಮಿತ್ರಾ ತನ್ನ ಶೈಲವನ್ನು ಗಂಡನಿಗಾಗಿ ಮೀಸಲು ಮುರಿಯಬಾರದೆಂದು ತನ್ನ ಪ್ರಾಣನ ಬಲಿ ಕೊಟ್ಟಳು ಈ ಮೂರ್ಖ ಹೆಣ್ಣು. ಮದುವೆಯಾದ ಮೇಲೆ ಗಂಡ ಸತಿಪತಿಗಳ ಒಂದಾಗಬೇಕೆಂದು ಗುರಿ ಆಸೆಯಂತೆ ಇವಳಿಗೆ ಇಂದು ಪ್ರಥಮ ರಾತ್ರಿ. ಆದರೆ
ಇತ್ತ ಕಡೆ ಬರ್ತಾ ಇದ್ದಾನೆ. ಬರಲಿ ಬರಲಿ, ಸೇನಿ ಶತ್ರುವಿನ ಮೇಲೆ ಸೇನಿನ ಕಿಡಿ ಚಲ್ಲೆ, ಕೈಗೆ ಕೋಲ ಹಾಕಿಸಿ ಸೆರೆಮನೆಯಲ್ಲಿ ಸಾಯುವವರೆಗೂ ಹೊಳೆಯುವಂತೆ ಮಾಡಲು ಒಳ್ಳೆಯ ಅವಕಾಶವಿದು. ಮಯ್ಯ, ನಿನಗಿನ್ನು ಬಂದಿತ್ತು ಮಗನೇ ಮಂಗಮಾಯವಾಗುವ ದುರ್ಗತಿ. ಸುಮಿತ್ರ, ಏನಾಯ್ತು ಸುಮಿತ್ರ? ನಿನಗೇನಾಯ್ತು ಸುಮಿತ್ರ? ನೀನು ಸತ್ತು ಹೋಗಿರುವೆ ಆ ಹುಚ್ಚೆ. ನಿನಗೋಸ್ಕರ ಹೋಮಲ್ಲೇ ತಂದಿರುವೆ. ಮುಡಿದಿಕೋ ಹೇಳು ಸುಮಿತ್ರ, ಮುಡಿದಿಕೋ. ಏಕೆ ಸುಮಿತ್ರ? ನಾನು ತಂದಿರೋ ಹೋಮಲೆ ನಿನ್ನ ತಲೆಯಲ್ಲಿ ಮುಡಿದುಕೊಳ್ಳಲಾರೆಯಾ? ಇಂದು ನಮ್ಮ ಪ್ರಥಮ ರಾತ್ರಿ. ನಮ್ಮ ಜೀವನದಲ್ಲಿ ಸಾವಿರಾರು ರಾತ್ರಿಗಳು ಬರ್ತವೆ, ಆದರೆ ಇಂದಿನ ರಾತ್ರಿ ಸಂಸಾರಕ್ಕೆ ಕಾಲಿಡಬೇಕಾದ್ರೆ ಸಪ್ತಪದಿ ಮಾಂಗಲ್ಯವತಿ ಮಾದವಳಿಗೆ ಮಾತ್ರ ಈ ರಾತ್ರಿ. ಆದರೆ ಪ್ರಥಮ ರಾತ್ರಿ ಆದರೇನು ಸುಮಿತ್ರ? ಇಂಥ ಸಂದರ್ಭದಲ್ಲಿ ನನ್ನನ್ನು ಬಿಟ್ಟು ಹೋಗಿರುವೆ ಸುಮಿತ್ರ. ನಾನಿನ್ನು ಬದುಕಲಾರೆ ಸುಮಿತ್ರ, ನಾನು ಬದುಕಿರಲಾರೆ. ನೀನು ಈ ಸ್ಥಿತಿಗೆ ಬರಲು ಕಾರಣ ಏನು ಹೇಳು ಸುಮಿತ್ರ, ಹೇಳು. ನಿನ್ನ ಮಾವ ಬಂದು ನನ್ನ ಸೊಸೆಗೆ ನಾತೆಂದು ಹೇಳಿದರೆ ನಾನೇನು ಮಾಡಲಿ? ನಿನ್ನ ಬಂದು ನನ್ನ ತಂಗಿ ನನಗೆ ಬೇಕೆಂದರೆ ನಾನೇನು ಮಾಡಲಿ? ಸುಮಿತ್ರ, ನಿನ್ನ ಕೈಯಲ್ಲಿರೋ ಚಾಕು ನೋಡಿದರೆ ಯಾರು ನಿನ್ನ ಕೊಲೆ ಮಾಡಿರಬಹುದು. ನನ್ನ ಸತಿಯ ದೇಹಕ್ಕೆ ಚೂರಿ ಚುಚ್ಚಿ ಪ್ರಾಣ ತೆಗೆದ ಕರ್ಮಚಾಂಡ ಯಾವನೇ ಆಗಿರಲಿ, ಅವನನ್ನು ಹುಡುಕಿ ಜೀವಂತ ಸುಟ್ಟು ಭಸ್ಮ ಮಾಡುತ್ತೇನೆ. ಬನ್ನಿ ಸರ್, ನನ್ನ ಹೆಂಡತಿಯನ್ನು ಯಾರೇ ಕೊಲೆ ಮಾಡಿದ್ದಾರೆ ಸರ್. ಏ ಮಿಸ್ಟರ್, ಕೈಯಲ್ಲಿ ಒಂದು ಚೂರು ಸಹ ಕೆಳಗಿಟ್ಟಿಲ್ಲ, ಮತ್ತಾರೋ ಕೊಲೆ ಮಾಡುತ್ತಾರೆ ಇಲ್ಲಿ? ಕಾನ್ಸ್ಟೇಬಲ್, ಎಸ್ ಸರ್. ಸರ್, ನಾನು ಕೊಲೆಗಾರಲ್ಲ ಸರ್, ನಾನು ಕೊಲೆಗಾರಲ್ಲ. ಇವಳು ನನ್ನ ಹೆಂಡತಿ ಸರ್, ನನ್ನ ಮಾತನ್ನು ನಂಬಿ. ಸರ್, ನೀವು ನನ್ನ ಮಾತನ್ನು ನಂಬುವುದಿಲ್ಲವೇ? ಸ್ಟೇಷನ್ಗೆ ನಡಿ. ಏ ಇನ್ಸ್ಪೆಕ್ಟರ್, ಹಣವೆಂದು ನಿಮ್ಮಂತ ಜೀವಂತ ಹೆಣ ಬಾಯಿ ತೆರೆದು ಕೈ ಚಾಚಿ ಕುಳಿತಿರುವಾಗ ನ್ಯಾಯಕ್ಕೆ ಬೆಲೆ ಸಿಗುವುದಿಲ್ಲ. ನ್ಯಾಯ, ನೀತಿ, ಧರ್ಮದಿಂದ ಒದ್ದು ನಿಮ್ಮ ಗೊಡ್ಡು ಬೆದರಿಕೆಯಿಂದ ಸುಳ್ಳು ಸತ್ಯವೆಂದು ಸಾಬೀತುಪಡಿಸಿ ಶಿಕ್ಷೆ ಕೊಡುವ ರಕ್ಷಕರಲ್ಲ ಭಕ್ಷಕರು. ಕೊಲೆ, ಸುಲಿಗೆ, ಮೋಸ, ವಂಚನೆ ಮಾಡುವವರಿಗೆ ಸಹಾಯಕರಾಗಿ ಬಂದ ಹಣದಲ್ಲಿ ಸಮಪಾಲು ಮಾಡಿ ಕಾಕಿ ಧರಿಸುವ ಗೋಳ ವ್ಯಾಘ್ರರು ನೀವು. ನಿಮ್ಮಂತರು ನಮ್ಮ ದೇಶದಲ್ಲಿರುವವರಿಗೆ ನಮ್ಮಂತವರ ಬಾಳು ಬರುಡೆ. ಬಾಯಿಗೆ ಬಂದಂತೆ ಮಾತಾಡಿದ್ರೆ ಬೆಂಡೆತ್ತುವೆ ಮಗನೇ. ಇನ್ಸ್ಪೆಕ್ಟರ್, ಮೊದಲು ನನಗೆ ಜನ್ಮ ಕೊಟ್ಟ ತಂದೆಗೆ ನೀನು ಮಗನಾಗು, ಆಮೇಲೆ ಕನ್ನಡ ತಾಯಿ ಕೀರ್ತಿ ತರುವ ಗಂಡುಗಳು ಇನ್ಸ್ಪೆಕ್ಟರ್ ಪೊಲೀಸನಾಗಿದ್ದರೆ ಈ ಕೊಲೆಯನ್ನು ಯಾರು ಮಾಡಿದರು? ಈ ಕೊಲೆ ಮಾಡಲು ಕಾರಣವೇನು? ನಿಜವಾದ ಕೊಲೆಗಾರ ಯಾರೆಂಬುದು ಕಂಡು ಹಿಡಿ. ಇರದಿದ್ದರೆ ನೀನು ಪೊಲೀಸ್ ಅಲ್ಲ, ಪೋಲಿ ನಾಯಿ, ಕೂಲಿಗಾಗಿ ತಿರುವ ಪೋಲಿ ನಾಯಿ ಎಂದು ಕರೆಯುತ್ತೇನೆ. ಒಮ್ಮೆ ಒತ್ತರೆ ಮಾಯವಾಗಿ ಬಿಡುತ್ತೀಯ. ನಡೆಯಲಿ. ಏ, ಯಾರೋ ನೀನು? ಇಲ್ಲಿ ಏಕೆ ಬಂದೆ? ಮಹೇಶ್, ಏನಪ್ಪ ಇದು? ಸಾಹೇಬ್ರೆ, ಸುಮಿತ್ರಿಗೆ ಏನಾಗಿದೆ? ನೀನು ಇವನಪ್ಪನೇ? ಇವನೇ ಇವನನ್ನು ಕೊಲೆ ಮಾಡಿದ್ದು? ಹೌದೇನು? ನಿಜ ಹೇಳು.
ಯಾವ ಬಾಯಿಂದ ಹೇಳಪ್ಪ ನನ್ನ ಬಾಳ ಸಂಗಾತಿಯನ್ನು ನಾನು ಏಕೆ ಕೊಲೆ ಮಾಡಲಿ? ಇದರಲ್ಲಿ ಏನು ಮೋಸ ಇದೆಯಪ್ಪ? ಇದರಲ್ಲಿ ಏನು ಸಾಹೇಬ್ರೆ, ನನ್ನ ಮಗ ಅಂತ ಕಟುಕನಲ್ಲ, ತನ್ನ ಹೆಂಡತಿ ಕೊಲೆ ಮಾಡುವಷ್ಟು ಕ್ರೂರಿ ಅಲ್ಲ ಸಾಹೇಬ್ರೆ, ಕ್ರೂರಿ ಅಲ್ಲ. ಏ ಮುದಿಯ, ಹಾಗಾದ್ರೆ ನೀನು ಕೊಲೆ ಮಾಡಿದೀಯಾ? ಸಾಹೇಬ್ರೆ, ನನ್ನ ಹೆಂಡತಿ ಎಲ್ಲ ಸಂಸ್ಕಾರಕ್ಕೆ ಮಾಡಲು ನನ್ನನ್ನು ಬಿಟ್ಟು ಬಿಡಿ, ನನಗೆ ಅವಕಾಶ ಆದರೂ ಕೊಡಿ. ಸಾಹೇಬ್ರೆ, ನನ್ನ ಮನೆತನದ ಮಾನ ಮರ್ಯಾದೆಯನ್ನು ಬೀದಿ ಪಾಲು ಮಾಡಬೇಡಿ ಸಾಹೇಬ್ರೆ. ನನ್ನ ಮಗನನ್ನು ಬಿಟ್ಟು ಬಿಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡ. ಮಗು, ನನ್ನ ಕಣ್ಣೆದುರಿಗೆ ನನ್ನ ಮಗನಿಗೆ ಇಂಥ ದುರವಸ್ಥೆ ನೋಡಲಾರೆಯಪ್ಪ ಮಾರುತೇಶ, ನೋಡಲಾರೆ. ಸಾಕಿದ ಮಗನಾದರೂ ಮಹೇಶರಿಗೆ ತಾನು ನನ್ನ ಮಗನೆಂಬುದೇ ಮಾತ್ರ ಗೊತ್ತು. ಸಾಕಿದ ಮಗನೆಂದು ಅವನಿಗೆ ಗೊತ್ತಿದ್ದೆ. ನೀನು ನನ್ನನ್ನು ಅಗಲು ಹೋದೇನಮ್ಮ. ನನ್ನ ಮಗನೇ ನಿನ್ನನ್ನು ಕೊಲೆ ಮಾಡಿದ್ದೇನೆ. ಇಲ್ಲ, ನನ್ನ ಮಗ ಇಂಥ ಕೆಟ್ಟ ಕೆಲಸ ಮಾಡಲು ಸಾಧ್ಯವಿಲ್ಲ. ಇದರಲ್ಲಿ ಮೋಸವಿದೆ ಸುಮಿತ್ರ. ಸುಮಿತ್ರ, ನೀನು ಸೊಸೆಯಾಗಿ ಬಂದ್ರು ಸಹ ಸತ್ತು ಹೋದ ನನ್ನ ತಾಯಿ ಪುನರ್ಜನ್ಮ ತಾಳು ಬಂತಂತ ತಿಳಿದಿದ್ದೆ. ಆದರೆ ನೀನು ಕೂಡ ಈ ಸ್ಥಿತಿ ಆದೇನಮ್ಮ. ನನ್ನ ರಮೇಶ ಬಂದರೆ ನಾನೇನೆಂದು ಮುಖ ತೋರಿಸಲಮ್ಮ, ನಾನೇನೆಂದು ಮುಖ ತೋರಿಸ. ಒಂದು ಕಡೆ ಮಗನ ಕೈಗೆ ಬೇಡಿ, ಇನ್ನೊಂದು ಕಡೆ ದೇವ, ನನಗೆ ಎಂಥ ಕಠೋರ ಪರಿಸ್ಥಿತಿಯನ್ನು ತೊಂದಿದೆಯಪ್ಪ ನನ್ನ ಬಾಳಲ್ಲಿ. ಅಮ್ಮ ಸುಮಿತ್ರ, ಹೇಳಮ್ಮ, ಎದ್ದೇಳು. ನಿನ್ನನ್ನು ತವರು ಮನೆಗೆ ಕಳಿಸಿ ಬರುತ್ತೇನಮ್ಮ, ಹೇಳು. ತಾಯಿ, ನೀನು ಮುಂದೆ ಹೋಗಮ್ಮ, ನಾನು ಹಿಂದೆ ಬರುವೆ. ಸುಮಿತ್ರ, ಹೇಳಮ್ಮ, ಕಣ್ಣ ಮುಚ್ಚೆ ಕಡೆಗುಡೆ ಆಟ ನಮ್ಮ ಬಾಳು. ಯಾರ್ಯಾರನೇ ಏನೇನಿದೆ ಬಲ್ಲೂರಾರು ಹೇಳು. ಅಯ್ಯ ನನ್ನ ಪ್ರೀತಿ ಶವಂಚಿತೆ ಏರುತ್ತಿದೆ, ವ್ಯಥೆ ಜೊತೆ ಕಥೆ ಮುಗಿಯಿದೆ. ವಿಧಿಯ ನಾಟಕ ನಾಟಕ ನಾಟಕ, ವಿಧಿಯ ನಾಟಕ ನಿನ್ನ ಬದುಕು ತೂತಕ. ಕಣ್ಣ ಮುಚ್ಚೆ ಕಾಡೆಗುಡೆ ಆಟ ನಮ್ಮ ಬಾಳು. ಯಾರ್ಯಾರ್ಗನೇನೇನಿದೆ ಬಲ್ಲೂರಾರು ಹೇಳು.